ಹೋಪ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವಾಗ ನಾನು ಇವತ್ತೇನು ಹೇಳಬೇಕು ಅಂತ ಇದ್ದೀನಿ ಅಂದರೆ, ಈ ಮೀಶೋ ಸಪ್ಲೈಯರ್ಸ್ ಎಲ್ಲರ ಅಕೌಂಟ್ನ ಹೇಗೆ ಓಪನ್ ಮಾಡ್ಬೋದು ಅಂತ ಸುಮ್ಮನೆ ಹಂಗೆ ಒಂದು ಸಿಂಪಲ್ ವೇಲಿ ಹೇಳ್ತೀನಿ. ಸೊ ಫಸ್ಟ್ ಬಂದು ವೆಬ್ಸೈಟಿಗೆ ಹೋದ ತಕ್ಷಣ ನೀವು ಮೀಶೋ ಸೆಲ್ಲರ್ ಅಕೌಂಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಮೀಶೋ ಸೆಲ್ಲರ್ ಅಂತ ಬರುತ್ತೆ. ಫಸ್ಟ್ ಆಪ್ಷನ್ ಏನಿದೆ ಅಲ್ಲಿ ಕ್ಲಿಕ್ ಮಾಡಿ. ಸೊ ಅಲ್ಲಿ ಏನು ಆಪ್ಷನ್ ಇದೆ, ಲಾಗಿನ್ ಆ್ಯಂಡ್ ಸ್ಟಾರ್ಟ್ ಸೆಲ್ಲಿಂಗ್ ಅಂತ ಇದೆ. ಸೊ ನನಗೆ ಸ್ಟಾರ್ಟ್ ಸೆಲ್ಲಿಂಗ್ ಅಂತ ಕೊಟ್ಟ ತಕ್ಷಣ ಏನು ಓಪನ್ ಆಗುತ್ತೆ ಅಂದರೆ, ನಾನು ಬಿಕಾಸ್ ಆಲ್ರೆಡಿ ನಾನು ಲಾಗಿನ್ ಆಗಿರ್ತೀನಿ, ನಂಬರೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿರ್ತೀನಿ. ಸೊ ಅದಕ್ಕೋಸ್ಕರ ನಾನು ಸ್ಟಾರ್ಟ್ ಸೆಲ್ಲಿಂಗ್ ಅಂದ ತಕ್ಷಣ ಅದು ಡೈರೆಕ್ಟ್ ಹೋಗ್ಬಿಡುತ್ತೆ. ಆ್ಯಂಡ್ ಈಗೇನು ನಿಮ್ಗೆ ಯಾವುದೇ GST ಬೇಕಾಗಲ್ಲ. ಕೆಲವೊಂದು ಸತಿ ಸಪೋಸ್ ನೀವು ಇದನ್ನು ಕರ್ನಾಟಕ ಸೇಲ್ ಮಾಡ್ತೀನಿ ಅಂತ ಅಂದರೆ ನಿಮ್ಗೇನು ನೆಸಸ್ ಇರಲ್ಲ. ಸೊ ಆ್ಯಸ್ ಐ ಟೋಲ್ಡ್ ಯು, ನಾನು ಹೇಳ್ದಂಗೆ ಅಲ್ಲಿ ನಾನು ಕ್ಲಿಕ್ ಮಾಡಿದ ತಕ್ಷಣ ನನ್ನ ಅಕೌಂಟ್ ಓಪನ್ ಆಗಿಬಿಡ್ತು, ಮೀಶೋ ಸೆಲ್ಲರ್ ಅಕೌಂಟ್. ಬಿಕಾಸ್ ನಂದು ಆಲ್ರೆಡಿ ಲಾಗಿನ್ ಆಗಿರೋದ್ರಿಂದ ಸೊ ಮೀಶೋ ಸೆಲ್ಲರ್ ಹೋದ ತಕ್ಷಣ ನನ್ನ ಅಕೌಂಟ್ ಓಪನ್ ಆಯಿತು. ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂತ ಅಂದರೆ, ನಾನು ಬೇರೆ ಒಂದು ಇಮೇಲಿಂದ ಚೆಕ್ ಮಾಡ್ತಾಯಿದ್ದೀನಿ ನಿಮಗೋಸ್ಕರ. ಸೊ ಮೀಶೋ ಸೆಲ್ಲರ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಸ್ಟಾರ್ಟ್ ಸೆಲ್ಲಿಂಗ್ ಅಂದರೆ ಒಂದು ಆಪ್ಷನ್ ಬರುತ್ತೆ. ಸೊ ವೆಲ್ಕಮ್ ಟು ಮೀಶೋ ಅಂತ ಬರುತ್ತೆ. ಸೊ ಎಗೇನ್ ನಮ್ಮ ಹತ್ರ ಒಂದು 3-4 ಇದ್ದರೆ ನಾನು ಲಾಗಿನ್ ತೋರಿಸ್ಬೋದಾಗಿತ್ತು, ಬಿಕಾಸ್ ನನ್ನ ಹತ್ರ ಇರೋದು ಒಂದೇ ನಂಬರು. ಸೊ ಇಲ್ಲೇನು ಅಂತ ಅಂದರೆ, ವೆಲ್ಕಮ್ ಟು ಮೀಶೋ ಅಂತ ಏನಿದೆ ಅಲ್ವಾ, ಅಲ್ಲಿ ನಿಮ್ಮ ನಂಬರ್ನ ಆ್ಯಡ್ ಮಾಡಬೇಕು. ಸೊ ನೀವು ಯಾವುದ್ರ ಮೂಲಕ ಲಾಗಿನ್ ಆಗಬೇಕಂತ ಇದ್ದೀರಾ, ಸೊ ನಿಮ್ಮ ಪರ್ಸ್ನಲ್ ಅಂದರೆ ಯಾವ್ದಾದ್ರು ಆರ್ಡರ್ಸ್ ಬಂದರೆ ಅದು ವಾಟೆವರ್ ನಿಮ್ಮ ಮೇನ್ OTP ಯಾವುದಕ್ಕೆ ಸಿಗುತ್ತೋ ಆ ನಂಬರ್ನ ಆ್ಯಡ್ ಮಾಡಿ. ಆ್ಯಂಡ್ ಅಗೇನ್ ನಿಮಗೆ OTP ಬರುತ್ತೆ, ಎಂಟರ್ ಅಂತ ಕೊಟ್ಟ ತಕ್ಷಣ OTP ಬರುತ್ತೆ. ಸೊ OTPನ ಎಂಟರ್ ಮಾಡಿ ನೆಕ್ಸ್ಟ್ ಕ್ರಿಯೇಟ್ ಅಕೌಂಟ್ ಅಂತ ಕ್ಲಿಕ್ ಮಾಡಿಬಿಡಿ. ಓಕೆನಾ, ಬಿಕಾಸ್ ನನಗೆ ಆಲ್ರೆಡಿ ಲಾಗಿನ್ ಆಗಿರೋದ್ರಿಂದ ಸೊ ನನಗಿದೇನು ಅವಶ್ಯಕತೆ ಇರಲ್ಲ. ಸೊ ನಾನು ಲಾಗಿನ್ ಅಂತ ಕೊಡ್ತೀನಿ ಡೈರೆಕ್ಟಾಗಿ. ಓಕೆನಾ, ಸೊ ಲಾಗಿನ್ ಆದಮೇಲೆ ಏನಿದೆ ಅಂತ ನಾನು ಆಮೇಲೆ ಹೇಳ್ತೀನಿ. ಸೊ ಆಲ್ಮೋಸ್ಟ್ ಇಲ್ಲೇ ಡೀಟೇಲ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಆಲ್ ಯು ನೀಡ್ ಟು ಸೆಲ್ ಆನ್ ಮೀಶೋ ಈಸ್ ಅಂದರೆ, ಎಕ್ಸಾಂಪಲ್ ನಿಮಗೆ ಟ್ಯಾಕ್ಸ್ ಡೀಟೇಲ್ಸ್ ಏನು ಬೇಕಾಗಲ್ಲ, ಬಟ್ ಎನ್ರೋಲ್ಮೆಂಟ್ ID ನೀವು ಜನ್ರೇಟ್ ಕೂಡ ಮಾಡ್ಕೋಬೋದು. ಅದು ಹೇಗೆ ಜನ್ರೇಟ್ ಮಾಡ್ಬೋದು ನಾನು ಹೇಳ್ತೀನಿ. ಆ್ಯಂಡ್ ಅಗೇನ್ ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಮಾಡ್ಬೋದು. ಆ್ಯಂಡ್ ನಿಮಗೆ GST ಡೆಫಿನೆಟ್ಲಿ ಬೇಕೇ ಬೇಕು ಅಂತ ಏನಿಲ್ಲ. ಅಗೇನ್ ನಾನು ಕೂಡ GST ಇಲ್ಲದೇ ಮಾಡ್ತಾ ಇರೋದು. ಸೊ ಓಕೆನಾ, ಇದು ನಂದು ಪೇಜು. ಸೊ ಲಾಗಿನ್ ಆದ ತಕ್ಷಣ ನಂದು ಅಡ್ಜಸೆಂಟ್ ಪ್ರೈಸಸ್ ಏನಿದೆ ಅದು ಓಪನ್ ಆಗುತ್ತೆ. ಸೊ ಹೋಮ್ ಪೇಜಲ್ಲಿ ಏನೇನು ನೋಡ್ಬೋದು ಅಂತ ಅಂದರೆ, ಲೈಕ್ ನಮ್ಮ ಬಿಸ್ನೆಸ್ ಇನ್ಸೈಟ್ಸ್ ಅಂದರೆ ಹೇಗೆ, ಯಾರೆಲ್ಲ ವ್ಯೂಸ್ ಎಷ್ಟಿದೆ, ಆರ್ಡರ್ಸ್ ಎಷ್ಟು ಬರ್ತಾಯಿದೆ ಅನ್ನೋದು ನೋಡ್ಬೋದು. ಸೊ ಅಗೇನ್ ಆರ್ಡರ್ಸಲ್ಲಿ ಸದ್ಯಕ್ಕೆ ನಂದು ಯಾವುದೂ ಇಲ್ಲ, ಪೆಂಡಿಂಗಲ್ಲಿ ಯಾವುದೂ ಇಲ್ಲ. ಬಟ್ ಶಿಪ್ದಲ್ಲಿ ಆಲ್ರೆಡಿ ಒಂದಿದೆ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಅಗೇನ್. ಸೊ ಇದೆಲ್ಲ ಆದಮೇಲೆ ಲೇಬಲ್ಸ್ ಡೌನ್ಲೋಡ್ ಫೇಲ್ಡ್ ಆಗುತ್ತೆ, ಇದೆಲ್ಲ ನಾನು ಹೇಳ್ತೀನಿ. ಬಿಕಾಸ್ ಆ್ಯಸ್ ಐ ಟೋಲ್ಡ್ ಅರ್ಲಿಯರ್ ನಂದು ಡೌನ್ಲೋಡ್ ಮಾಡುವಾಗ ಫೇಲ್ಡ್ ಆಯಿತು ಅಂತ. ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್. ಅಂದರೆ ಟೆಕ್ನಿಕಲ್ ಇಶ್ಯೂ ಇದ್ದರೆ ಮೀಶೋ ಕೊಡೋರಿಂದ ಅದು ಆಗಲ್ಲ, ಲೇಬಲ್ ಡೌನ್ಲೋಡ್ ಆಗಲ್ಲ. ಬಟ್ ಅವರೇ ಅಪ್ರೂವ್ ಮಾಡಿದಾಗ ಅದು ಲೇಬಲ್ ಡೌನ್ಲೋಡ್ ಆಗುತ್ತೆ. ಸೊ ಅದ್ರ ಬಗ್ಗೆ ಕೂಡ ಇನ್ನೂ ಡೆಪ್ತಾಗಿ ನಾನು ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋಲಿ ಹೇಳ್ತೀನಿ. ಸೊ ಇಲ್ಲಿ ಮೇಯ್ನು ಇದೇನಿದೆಯಲ್ಲ, ಪ್ರೈಸಿಂಗ್ ಅನ್ನೋ ಆಪ್ಷನ್ನು ಬೇಕಾಗಿರೋದು. ಮೇಯ್ನು ಆರ್ಡರ್ಸು, ಪ್ರೈಸಿಂಗು, ಇನ್ವೆಂಟರೀಸ್ ಮತ್ತು ಹೇಗೆ ನಾವು ಇನ್ವೆಂಟರೀಸ್ ಹಾಕ್ಬೋದು ಅನ್ನೋದು ನಿಮಗೆ ಗೊತ್ತಾಗಬೇಕಷ್ಟೇ. ಪ್ರೈಸು ಮ್ಯಾಟರ್ ಆಗುತ್ತೆ. ಬಿಕಾಸ್ ನೀವು ಇವಾಗ ಸಪೋಸ್ ಮೀಶೋಲಿ ಪರ್ಚೇಸ್ ಮಾಡೋರೆಲ್ಲ ಆಲ್ಮೋಸ್ಟ್ ಲೋ ಬಜೆಟಲ್ಲೂ ನೋಡ್ತಾರೆ ಅಂತ ನನ್ನ ಒಪಿನಿಯನ್. ಬಟ್ ಕ್ವಾಲಿಟಿ ಕೂಡ ನೋಡ್ತಾರೆ. ಬಟ್ ಅಗೇನ್ ತುಂಬ ಜನ, ನನಗೆ ಗೊತ್ತಿರೋ ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಅಂತ ಅಂದರೆ, ನಾವು ಲೋ ಬಜೆಟಲ್ಲೇ ನೋಡ್ತೀವಿ. ಸೊ ಪ್ರೈಸಿಂಗ್ನ ಅಕಾರ್ಡಿಂಗ್ ಟು ಮೀಶೋಲ್ಲಿ ನೀವು ಆ್ಯಡ್ ಮಾಡಬೇಕಾಗತ್ತೆ. ಅವರು ಪ್ರೈಸ್ ನಿಮಗೆ ಸಜೆಸ್ಟ್ ಮಾಡ್ತಾರೆ. ಇಲ್ಲಿ ಕ್ಯಾಟ್ಲಾಗ್ ಬಂದು ಇನ್ವೆಂಟರಿನಲ್ಲಿ ಕ್ಯಾಟ್ಲಾಗ್ಸ್ ಇರುತ್ತೆ. ಓಕೆನಾ, ಸೊ ಅಲ್ಲೇ ಲಾಸ್ಟಲ್ಲಿ ನೋಡಿದಂಗೆ ಇನ್ವೆಂಟರಿ ನಾನು 14 ಹಾಕಿದ್ದೀನಿ. ಕ್ಯಾಟ್ಲಾಗ್ ಅಪ್ಲೋಡ್ಸಲ್ಲಿ ನಾನು 14 ಕ್ಯಾಟ್ಲಾಗ್ಸ್ ಅಪ್ಲೋಡ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಬಲ್ಕ್ ಕೂಡ ಆ್ಯಡ್ ಮಾಡ್ಬೋದು. ಓಕೆನಾ, ಇದೆಲ್ಲ ಲೈಕ್ ಈ ಕ್ವಾಲಿಟಿ ಮೀನ್ಸ್ ಅದೇ ರೇಟಿಂಗ್ಸ್ ಕೊಡ್ತಾರಲ್ಲ, ಹಾಗೆಲ್ಲ ಇರುತ್ತೆ. ಸೊ ನಾನು ಜಸ್ಟ್ ಪಿಕ್ಚರ್ ಹೇಳ್ತಾ ಇರೋದು ಹಿಂಗಿರುತ್ತೆ ಅಂತ. ಬಟ್ ಡೆಫಿನೆಟ್ಲಿ ಇನ್ನು ಕಮ್ಮಿಂಗ್ ಡೇಸಲ್ಲಿ ಡೆಫಿನೆಟ್ಲಿ ನಾನು ವೀಡಿಯೋಗಳನ್ನ ಮಾಡಾಕ್ತೀನಿ. ಆ್ಯಂಡ್ ಇದು ನನ್ನ ಅರ್ನಿಂಗ್ಸ್ ಆ್ಯಕ್ಚುಲಿ ಅಪ್ಕಮಿಂಗ್ ಪೇಮೆಂಟ್. ಈಗ ಬರಬೇಕಾಗಿರೋದು ಒಂದು ಆರ್ಡರ್ ಪೇಮೆಂಟ್ ಇದು. ಸೊ ಡಿಪೆಂಡ್ಸ್ ಆನ್ ಮೈ ಪ್ರಾಡಕ್ಟ್. ನಾನು ಇಷ್ಟು ಕಾಸ್ಟ್ ಹಾಕಿರ್ತೀನಿ ಅಂದ್ರ ಮೇಲೆ ಹೋಗುತ್ತೆ. ಸೊ ಇನ್ನೂ ಸೆಟಲ್ಡ್ ಆಗಿಲ್ಲ, ಅದು ಬರುತ್ತೆ ಕಮ್ಮಿಂಗ್ ಮೇ ಬಿ 25th ಬರ್ಬೋದು. ಸೊ ಲೈವ್ ಪ್ರೂಫ್ ಇದು, ಲೈಕ್ ಸಿಗುತ್ತೋ ಇಲ್ವೋ ಅನ್ನೋ ಡೌಟ್ ಇದ್ದರೆ ಇದು ಪೇಮೆಂಟ್ ಆಪ್ಷನು. ನೆಕ್ಸ್ಟ್ ಬಂದು ಈ ಆಪ್ಷನ್ಸ್ ಎಲ್ಲ ಮ್ಯಾಟ್ರ್ ಆಗಲ್ಲ. ಸೊ ಬಿಸ್ನೆಸ್ ಡ್ಯಾಶ್ ಬೋರ್ಡಲ್ಲಿ ನೀವು ನೋಡ್ಬೋದು ಯಾವ್ಯಾವ ಪ್ರಾಡಕ್ಟು ಎಷ್ಟು ವ್ಯೂಸ್ ಆಗ್ತಾಯಿದೆ, ಎಷ್ಟು ಕ್ಲಿಕ್ಸ್ ಆಗ್ತಾಯಿದೆ, ಆ್ಯಂಡ್ ಎಷ್ಟು ಆರ್ಡರ್ಸ್ ಬರ್ತಾಯಿದೆ ಅನ್ನೋದನ್ನು ನೀವು ಇದರಲ್ಲಿ ನೋಡ್ಬೋದು. ಇದೆಲ್ಲ ನನ್ನದು ಕ್ಯಾಟ್ಲಾಗ್ಸು. ಸೊ ದಿಸ್ ಆರ್ ಆಲ್ ಮೈ ಕ್ಯಾಟ್ಲಾಗ್ಸ್. ಮತ್ತು ಇನ್ನೇನಿದೆ ಬೇರೆ ಹೇಳೋದು, ಲೈಕ್
ಅಷ್ಟೇ. ಇನ್ನೊಂದು ಖುಷಿ ವಿಷಯ ಹೇಳಬೇಕು, ಏನೂ ಇಲ್ಲ. ಆ್ಯಕ್ಚುಲಿ ನಾನು ಯೂಟ್ಯೂಬ್ ಚಾನಲ್ ಒಂದು ಕ್ರಿಯೇಟ್ ಮಾಡಿದ್ದೆ ಅಲ್ವಾ, ಲೈಕ್ ಒಂದು ಫಸ್ಟ್ ವೀಡಿಯೋ ಅಂತ ಅಪ್ಲೋಡ್ ಮಾಡಿದೆ. ಫಸ್ಟ್ ವೀಡಿಯೋ ರಿಲೇಟೆಡ್ ಟು ಮೀಶೋ. ಸೊ ಹ್ಯಾಪಿ ವಿಷಯ ಅಂತ ಅಂದರೆ ನಿಜವಾಗ್ಲೂ ಲೈಕ್ ಒಬ್ಬರು ಸಬ್ಸ್ಕ್ರೈಬರ್ ಆಗಿದ್ದಾರೆ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಅಟ್ಲೀಸ್ಟ್ ನಾನು ನೋಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ಸ್ ಅ ಲಾಟ್. ಇದೇ ನಮ್ಮ ಖುಷಿಯಾದ ವಿಷಯ. ಥ್ಯಾಂಕ್ ಯು ಫಾರ್ ವಾಚಿಂಗ್.